ಸೀವೇಜ್ ಎಂಟ್ರಿ ಇದೆ ಸರ್, ಅದು ಇವರು ಜಡ್ಪಿ ಬರ್ತಾರೆ, ನಾನು ಅದಕ್ಕೆ ನೀವು ಬರೋತನಕ ಬರೋಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಇಲ್ಲೇನಾಗಿದೆ, ಮೇಜರ್ ತಪ್ಪು ಇವರಿಂದ ಆಗ್ತಾ ಇದೆ, ಅದು ಸತ್ತಿರೋ ಕೋಳಿ ತಂದು ಯಾವನು ಬಿಸ್ನೆಸ್ ಮಾಡೋ ಕೋಳಿ ಗಲೀಜ್ ತಂದು ಇದಕ್ಕೆ ಹಾಕ್ತಾರೆ, ಎಂಟ್ರೆ ಕೆರೆಗೆ ಹಾಕ್ತಾವ್ರೆ, ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅದಷ್ಟು ಆಕ್ಷನ್ ತಗೋಬೇಕಾಯ್ತು ಯಾರು ಅಂದ್ರೆ ಯಾರು ತಗೋಬೇಕಾದ್ರೆ ಆಕ್ಷನ್ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು, ಟೆಂಡರ್ ಕೊಟ್ಟಿದ್ದಾರೆ ಅಲ್ಲ, ಫಿಶಿಂಗ್ ಟೆಂಡರ್ ಕ್ಯಾನ್ಸಲ್ ಮಾಡಿದ್ರು ಫಸ್ಟ್. ಅದಲ್ಲ ಈಗ ಶಾಶ್ವತ ಪರಿಹಾರ ಬೇಕೀಗ. ಯಾವನ ಕೆಲಸ ಬರ್ದನಲ್ಲ, ಇಲ್ಲಿ ಯೂಟ್ಯೂಬ್ ತಂದು ಶಾಸಕ ಮೇಲೆ ಹಾಕ್ಬಿಟ್ರೆ ಶಾಸಕ ತಂದು ಹಾಕ್ತಾವ್ರೆ, ಇಲ್ಲಿ ನಾನು ಮಾಡ್ತೀನಿ ಅದನ್ನ. ಏನು ಮಾಡಿ ಶಾಶ್ವತ ಇಲ್ಲಿ ನಮ್ಮ ಪರಿಹಾರ ಬೇಕೀಗ. ಇರ್ತಕ್ಕಂಥ ವಾಸ ಮಾಡ್ತಿದಲ್ವಾ, ಇದು ಏನು ಮಾಡ್ಬೇಕೀಗ ಸರ್? ಅದು ಅವರು STPಗೆ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಸೀವೇಜ್ ಡ್ರೈನೇಜ್ ಕರೆಕ್ಟಾಗಿ ಸಿಸ್ಟಮ್ ಮಾಡಿಲ್ಲ. ಆ ಡ್ರೈನೇಜ್ ಸೀವೇಜ್ ಎಂಟ್ರಿ ಎಲ್ಲ ತೊಗೊಂಡು STP ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಮತ್ತೆ ಅದು ಡ್ರೈನೇಜ್ ಸಿಸ್ಟಮ್ ಮಾಡಿ ಸದ್ಯಕ್ಕೆ ಸ್ಮೆಲ್ ಬರ್ದಂಗೆ ಏನು ಮಾಡಬೇಕು ಈಗ? ಆಲ್ರೆಡಿ ನಾವು 100 ಬಿಟ್ಟು ಸುಣ್ಣ ಹಾಕಿದ್ದೀವಿ. ಸುಣ್ಣ ಮಾಡಿ ಸ್ವಲ್ಪ ಕ್ಲಿಯರ್ ಆಗಿದೆ. ಇದು ಪ್ರಾಬ್ಲಮ್ ಇದೆ. 20 ವರ್ಷದಿಂದ ಕೆರೆ ತುಂಬದಿರ ಹಂಗೆ ಸ್ಟಾಗ್ನೇಟ್ ಆಗಿ ಇದ್ದು ಹಂಗೆ ಆಗ್ತಿರೋದು ಸರ್. ಇದು ಇವತ್ತನ್ನೆಲ್ಲ ಹೊಲ ಚರಂಡಿ ಇದು ಕನೆಕ್ಷನ್ ಇದೆ. ಹೊಲ ಚರಂಡಿ ನೀರೆಲ್ಲ ಇದೆ ಕನೆಕ್ಷನ್ ಆಗುತ್ತೆ ಸರ್. ಜೊತೆಗೆ ಮೀನಿಗೆ ತಾಜೆ ಹಾಕ್ತಾರೆ. ಯಾವುದಿಲ್ಲ ನಾವೇ ಅರ್ಜೆಂಟ್ ಎಲ್ಲ ಮಿಸ್ಸಿಂಗ್ ಲಿಂಕ್ಸ್ ಇದೆ. UTDಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಇದೆ. 30, 31 ಮತ್ತು 28 ವಾರ್ಡ್. ಅದರಲ್ಲಿ ಕೆಲವು ಮನೆಗಳನ್ನು ಊರಿಗೆ ಹೋಗ್ತಾ ಇದೆ. ಅದಕ್ಕೆ ಇಂಟರ್ಸೆಪ್ಷನ್ ಡೈವರ್ಷನ್ ಅಂತ ಒಂದು ಪ್ರಾಜೆಕ್ಟ್ಗೆ ಪ್ರಪೋಸಲ್ ಮಾಡಿದ್ದೀವಿ. 4.5 ಕೋಟಿ ಸ್ವಚ್ಛ ಭಾರತ್ ಮಿಷನಲ್ಲಿ ಅನುದಾನ ಬಿಡುಗಡೆ ಆಗಿದೆ. ಅದೇನು ಮಾಡ್ತೀವಿ ಈಗ, ಸೋಮೇಶ್ವರ ಪಾಳ್ಯದಲ್ಲಿ ಒಂದು ಇಂಟರ್ಸೆಪ್ಷನ್ ಡೈವರ್ಷನ್ ಪಾಯಿಂಟ್ ಹಾಕ್ಕೊಂಡು ಅದೇನು ಬರ್ತದೆ ರಾಜಕಾಲುವೆಯಲ್ಲಿ ಅದನ್ನು ತಡೆ ಹಿಡಿದ್ಬಿಟ್ಟು ಸೀದಾ STP ಕಳಿಸಿ ಶುದ್ಧೀಕರಿಸಿ ಕೆರೆಗೆ ಬಿಡೋತಾರೆ. ಆಗೇನಾಗುತ್ತೆ, ಏನು ಸೀವೇಜ್ ಬರ್ತಾ ಇದೆಯಲ್ಲ ಆ ರಾಜಕಾಲುವೆಯಲ್ಲಿ ಅದನ್ನು ತಡೆ ಹಿಡಿದ್ಬಿಟ್ಟು ಬರ್ಬೋದು ಸರ್. DPR ಸ್ಟೇಜಲ್ಲಿದೆ. ಅದು ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಹೊರಟೋಯ್ತು. ಅನುದಾನಕ್ಕಿಂತ ಹೆಚ್ಚಾಗಿ 18.5 ಕೋಟಿ ಆಗೋಯ್ತು ಸರ್. ಬಟ್ ನಮ್ಮ ಅನುದಾನ ನಮ್ಮ ಕಾರ್ಯಗತಕ್ಕೆ ಬರ್ಬೋದು ಅಂತ ಹೇಳ್ತಾರೆ. ಅಂದಾಜು 15 days ಪಬ್ಲಿಕ್ ನೋಡ್ತಾವೆ, ಎಷ್ಟು ದಿವಸ ಒಳಗಡೆ ನಾವು ಕಾರ್ಯಗತಕ್ಕೆ ಬರ್ಬೋದು. ಈಗಾಗಲೇ ನಾನು ಕಮಿಟಿ ಹತ್ರ ಮಾತಾಡಿ DC ಹತ್ರ ಮಾತಾಡಿ ನನಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕು. ಇಲ್ಲೇನೋ ಬಂದು ಸುಣ್ಣ ಬಣ್ಣ ಹಾಕ್ಬಿಟ್ಟು ಮತ್ತೆ ಸ್ಮೆಲ್ ಬಂದರೆ ನಾವು ಬದುಕೋಕ್ಕಾಗಲ್ಲ. ಇಲ್ಲಿ ಈಗ ಪೊಲ್ಯೂಷನ್ ಬೋರ್ಡ್ ಏನು ಲೆಟರ್ ಕೊಡ್ಬೇಕು, ಲೆಟರ್ ಕೊಡಲಿ ಅವರಿಗೆ. ಅವರು ರಿಯಾಲಿಟಿ ಕೊಡಮ್ಮ, ಈಗ ಏನಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಕೊಡಿ. ನಮಗೆ ಶಾಂಪಲ್ಲು ಮಾಡಿಸಿ, ಈಗ ಶಾಂಪಲ್ ಮಾಡಿಸಿ ಇಲ್ಲಿರ್ತಕ್ಕಂಥ ಜನಕ್ಕೆ ಶಾಶ್ವತವಾಗಿಂತ ಪರಿಹಾರ ಬೇಕು ಅದಲ್ಲ. ಸೊ ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ಬೇಕಂತ ನಾನು ಬಂದಿದ್ದು. ನಾನೊಬ್ಬರು ಬಂದೋಗ್ಬಿಟ್ರೆ ಪರಿಹಾರ ಆಗಲ್ಲ. ಇದು ಶಾಶ್ವತ ಇದು ಪರಿಹಾರ ಬೇಕು. ಸದ್ಯಕ್ಕೆ ನಾನು ಕೆಲಸ ಮಾಡಿ, ನಾಳೆ ನಾಳಿದ್ದ 200 ಮೂಟೆ 300 ಮೂಟೆ ಸುಣ್ಣ ಬಿಡಿಸು. ಇದು ಸದ್ಯದ ಮಟ್ಟಿಗೆ ಸುಣ್ಣ ಬಿಡಿಸು. ಆ DRE ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ರಿಪೋರ್ಟ್ ಮಾಡಬೇಕು. ಏಕೆಂದರೆ ಮೇನು ಡ್ರೈನೇಜ್ ಬಾಜ್ನ ತಡಿಲ್ಲ ಅಂತಂದರೆ ಇದು ಶಾಶ್ವತ ಪರಿಹಾರ ಆಗಲ್ಲ. ಇನ್ನೊಂದು ಸ್ಟ್ರಿಕ್ಟಾಗಿ ಕೋಳಿ ಅಂಗಡಿಗೆಲ್ಲ ಇದು ನೋಟಿಸ್ ಇಶ್ಯೂ ಮಾಡಿ, ಏನೇಳು ರೊಕ್ಕ ಬುಕ್ಕ ಯಾವುದೇ ಕಾರಣಕ್ಕೂ ಗಲೀಜ್ ತಂದು ಕೆರೆಗೆ ಹಾಕ್ಬಾರ್ದು, ಕೆರೆ ಸುತ್ತಮುತ್ತ ಹಾಕ್ಬಾರ್ದು. ಯಾವ ಕೆರೆಗೆ ಹಾಕ್ಬಾರ್ದು, ಒಂದು ಕೆರೆಗೆಲ್ಲ ಯಾವ ಕೆರೆಗೆ ಒಂದು ಸಲ ಹೂಳೆತ್ಬಿಟ್ರೆ ಮತ್ತೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಹೂಳೆತ್ಬಿಟ್ರೆ ಮತ್ತೆ ಪ್ರಾಬ್ಲಮೇ ಬರೋದಿಲ್ಲ. 20 ವರ್ಷ ಅದೀಗಾಗಲೇ ಸ್ಟ್ರಿಕ್ಟಾಗಿ ಇದು ಮಾಡಿ ಎಲ್ಲರಿಗೂ ನೋಟಿಸ್ ಖಾಲಿ ಆಗಲ್ಲ. ಇಲ್ಲಿ ಗದ್ದೆಗಳಿಲ್ಲ, ಏನು ಇಲ್ಲ, ನೀರು ಏನಕ್ಕೂ ಬಳಸಲ್ಲ. ಏನಂದ್ರೆ ಇವು ಪಂಪು ಮುಂದೆ ಯಾವ್ದನ್ನ ಮೋಟರ್ಸು ಇದು ಹಾಕ್ಬಿಟ್ಟು ನೀರು ಡಂಪ್ ಮಾಡಲೇಬೇಕು. ಸ್ಯಾಂಕ್ಷನ್ ಆಗಿಬಿಡ್ಲಿ, ಆಮೇಲೆ ಏನು ಸ್ಯಾಂಕ್ಷನ್ ಹೌದು ಸರ್. ಇವಾಗ ಖಾಲಿ ಮಾಡಿದ್ರೆ ಕೋಡಿ ಹೊಡೆದ್ಬಿಟ್ಟು ಬಿಡಕ್ಕಾಗಲ್ವಾ?
ಸರ್ ತುಂಬಿದೆ ಸರ್ ತುಂಬಿದೆ ಅಲ್ಲಿ ತುಂಬಿದೆ ಎತ್ಬಿಡಿ ಅದನ್ನ ಮುಚ್ಚಬೇಕು ತೆಗಿಬೇಕಲ್ಲ ಮೂರು ವರ್ಷ ಫಿಶಿಂಗ್ ಆಗ್ತದಲ್ಲ ಆ ಟೆಂಡರ್ ಕ್ಯಾನ್ಸಲ್ ಮಾಡಿ 3 ವರ್ಷ ಟೆಂಡರ್ ಕ್ಯಾನ್ಸಲ್ ಮಾಡು. ತುಂಬಿ ನಾಳೆ ಇದೆ ಕೆಲಸ ಮಾಡ್ಬೇಕು ನೀವು. ಆ ನೀರನ್ನ ಪರ್ಮಿಷನ್ ಲೆಟರ್ ಹಾಕ್ಬಿಟ್ಟು ನೀರು ಖಾಲಿ ಮಾಡಿಸಿ ಅದು ಬಂದ ತಕ್ಷಣ ಶಾಶ್ವತ ಪರಿಹಾರ ಮಾಡ್ಕೊಡ್ತೀವಿ ಸರ್. ಮೀನುಗಾರಿಕೆ ಅದಕ್ಕೆ ಏನು ತೊಂದರೆ ಇಲ್ಲ ಸರ್, ನಾವೇನು ಹಾಕೇ ಇಲ್ಲ. 1 ನಿಮಿಷ 7 ಗಂಟೆ ಕೇಳ್ತೀನಿ. ನೀರು ಹೋಗ್ಲಿ ಅಣ್ಣ, ಅದೇ ನೀರು ಖಾಲಿ ಮಾಡ್ಲೇಬೇಕು. ನಮಗೆ ಲಾಸ್ ಆಗುತ್ತೆ ಆಗ್ಲಿ, ಇರೋದನ್ನ ಕ್ಯಾನ್ಸಲ್ ಮಾಡ್ರೆ ಮತ್ತೆ ಮಾಡ್ಕೊಳ್ಳೋ ಕಷ್ಟ ಆಗ್ಬಿಡುತ್ತೆ. ಟೆಂಡರ್ ಹಂಗೆ ಇರಲಿ, ನೀರು ಖಾಲಿ ಮಾಡಿ ನಮ್ಗೆ ಲಾಸ್ ಕಂಪೆನ್ಸೇಷನ್ ಏನು ಬೇಕಾಗಿಲ್ಲ. ಒಂದ್ ನಿಮಿಷ ಈಗ ಕೋಳಿನೂ ಬೇಕು ಮಟ್ಟಿನೂ ಬೇಕು ಅಂದ್ರೆ ಅಲ್ಲೊಂದು ವಿಷಯ ಹೇಳ್ಬೇಕು. ಇಲ್ಲ ಒಂದು ಬೇಕು ಅದೊಂದು ಬೇಕಾದ್ರೆ ಖಾಲಿ ಮಾಡೋಣ, ಅದು ಮಾಡೋಣ. ಅದು ಮಾಡೋಣ. ನೀರು ಖಾಲಿ ಆಡ್ರೆ ಮತ್ತೆ ಮೀನಿಲ್ಲ ಆಗ್ತದೆ. ಏನು ಇಡೋದೇನು ಇರೋದು ಹಿಡ್ಕೊಂಡ್ಬಿಡ್ತಾರೆ ಅಷ್ಟು, ಏನಿಲ್ಲ ಮೀನು ಇಲ್ಲ ಇಲ್ಲಿ ಏನಾಗ್ತಿದೆಯಪ್ಪ ಅಂತಂದ್ರೆ ಮೀನಿರೋದಕ್ಕೋಸ್ಕರ ಯಾರೋ ಬಂದು ಕೋಳಿ ಗಲೀಜ್ ಆಗ್ತಾವ್ರೆ. ನಾನು ರೋಡ್ ಹೋಗಿ ಬಂದೆ ಅವ್ರು ಯಾರೋ ವಿದ್ಯಾವಂತನ ಯಾರೋ ವಿಡಿಯೋ ಮಾಡಿದ್ದಾನೆ ಯಾರೋ ಪಾರ್ಕ್ ಬಗ್ಗೆ. ಮುಳಬಾಗ್ಲಲ್ಲಿ ಶಾಶ್ವತವಾಗಿ ಏನು ಪ್ರೋಗ್ರಾಮ್ ಇದೆ ಅದ್ರ ಬಗ್ಗೆ ತೋರಿಸಿ ಹೋಗ್ತಿಲ್ಲ ಅವ್ನಿಗೆ. ನಾಗೇಶ್ ಅವರು ನಾಗೇಶ್ 4 ಕೋಟಿ ರೂಪಾಯಿ ಕೇಸರಿ ವ್ಯಾಲದಲ್ಲಿ ಅಮೌಂಟ್ ಡ್ರಾ ಮಾಡೋಗವ್ರೆ. ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ತಿ ಇಲ್ಲಿ ಅದಲ್ಲ ಕಾಂಟ್ರಾಕ್ಟ್ರು ಅದಲ್ಲ. ಸೊ ಅದನ್ನ ಪ್ರತಿಯೊಂದು ಶಾಸಕ ತಂದಿಟ್ರೆ ಶಾಶ್ವತವಾಗಿ ಏನು ಕೆಲಸ ಮಾಡ್ಬೇಕು ಆ ಕೆಲಸ ಸ್ಪಂದನೆ ಮಾಡಬೇಕು. ಇಲ್ಲಿ ಬಂದು ಬಿಲ್ಡಪ್ ವಿಡಿಯೋ ಮಾಡ್ಬಿಟ್ರೆ ಆಗ್ತದಾ? ನಾನು ಒಬ್ಬನೇ ಬಂದು ಹೋಗ್ಬೋಯ್ತಾರೆ. ಇವನ್ನೆಲ್ಲ ಬೆಂಗಳೂರಿಂದ ಯಾಕೆ ಕರ್ಸ್ತೇನೆ ನಾನು? ನಾವು ಅರ್ಜಿಗೆಲ್ಲ ಕೊಡ್ತಾನೆ ಇದೀವಿ. ಬರೀ ನೀರೆತ್ತಿ ಉಳೆತ್ಬಿಟ್ರೆ ಸಾಕು, ಕ್ಲಿಯರ್ ಆಗ್ಬಿಡುತ್ತೆ. ಇವತ್ತು ಅಪ್ಲೈ ಮಾಡು, ಅದೊಂದು ಮೀಟಿಂಗ್ ಫಂಕ್ಷನ್ ಮಾಡು, ಅಪ್ಲೈ ಮಾಡು, ಕೋಳಿವರೆಗೆಲ್ಲ ನೋಟಿಸ್ ಮಾಡು. ಆಯ್ತಲ್ಲ, ನೀನು ರಿಪೋರ್ಟ್ ಮಾಡು. ಆದಷ್ಟು ಬೇಗ ಆದಷ್ಟು ಬೇಗ ಅದು ಅಮೌಂಟ್ ಬರಲಿಕ್ಕೆ ಏನು ಪ್ರಯತ್ನ ಬೇಕೋ ಪ್ರಯತ್ನ ಮಾಡ್ತೀವಿ. ಅದ ಶಾಶ್ವತವಾಗಿ ಡ್ರೈನೇಜ್ ವರ್ಕ್ ನಿಲ್ಲಿಸಿದ್ರೆ ಪ್ರಾಬ್ಲಮ್ ಆಗೋದು. ಮತ್ತೆ ನೀರು ಬಂದು ಮಳೆ ಬಂದು ತುಂಬಿದ್ರೆ ಮತ್ತೆ ಪ್ರಾಬ್ಲಮ್ ಸಿಕ್ಕಾಕತ್ತೀವಿ ನಾವು. ನೀವು ಇವಾಗಲೇ ಆಗಲ್ಲ. ಅಲ್ಲಿಂದ ಸರ್ ಇದು ಬನ್ನಿ ಒಂದು ನಿಮಿಷ. ಎಲ್ಲ ಮಾಡಿದ್ವಿ. ಹೆಚ್ಚಿನಾಗಿ 7.5 ಕೋಟಿ ಅದಕ್ಕೂ ಮಾಡ್ಕೊಡಿದ್ರು. ಅಯ್ಯೋ ದೇವರು ಮಂಗಳೂರು ಅಂತ ಹೆಚ್ಚಿನ ಕಾಂಟ್ರಾಕ್ಟ್ ಮಾಡಿ ಎತ್ಕೊಂಡು ತಿಂಗಾಯ್ತಿರ್ತಾರೆ. ಈಗ ಸುಣ್ಣ ಹಾಕಿರೋದಕ್ಕಷ್ಟೇ, ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ವಾಸ್ತವಾಂಶ ಗೊತ್ತಾಯ್ತು ಎಲ್ಲಿಂದ ಸ್ಮೆಲ್ ಬರ್ತಿದೆ ಅಂತ. ಡ್ರೈನೇಜ್ ವಾಟರ್ ಕೆರೆ ತಗೊಂಡ್ರ ಇಲ್ಲಿ ತುಂಬ ಬರುತ್ತೆ. ಇಲ್ಲಿ ಸರಿ ನೀರು ಬಿಟ್ರೆ ಎಲ್ಲ ಹೋಗುತ್ತೆ. ನೀರು ಇವಾಗ ಸೈಡ್ ಲೈಟ್ ಹಚ್ಚಿ ಆಡಬಿಟ್ಟೆ ಬರಲ್ಲೇ ಮಾಡೋದು ಆಗಲ್ವಾ? ಕ್ಯಾನ್ ವಾಟರ್ ಬೇಕ್ರಿ. ಆಗಲ್ಲ
మన రగನ್ನ చెప్ప ಇದೆ 700 ಕೋಟಿ ಇಲ್ಲಿ ಹೊರಟೋಗಿದೆ 700 ಕೋಟಿ ಇದಕ್ಕೆ 3.5 ಅದಕ್ಕೆ 4 ಇಲ್ಲಿ ಅಂತ ತನಿಖೆ ಮಾಡಿ ಸರ್. ಇಲ್ಲ ದಿನ ಮಾಡ್ಬೇಕು ಇದಕ್ಕೆ ಹಾಕ್ಬಿಡ್ಲಿ ಇದಕ್ಕೆ ಹಾಕ್ಬಿಡ್ಲಿ ಸರ್ ಇದೆಲ್ಲ ಕಟಿಂಗ್ ಮಾಡಬೇಕು. ಇವನು ಉಳ್ಳಿ ಏನಂತ ಶಪಥ ಬಿಡಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನೀವು ಏನಂತ ಮೊನ್ನೆ ನಾನು ಫಿಲ್ಕಲ್ ಅಂದ್ರೆ ಬೇರೆ ಪರ್ಮಿಷನ್ ಕರೆ ಎರಡು ಪರ್ಮಿಷನ್ ಅಲ್ಲ ಸರ್ ಎಷ್ಟಾಗ್ಬೋದು ಎಲ್ಲ ಆಯ್ತು ಎಲ್ಲಿಂದ ಒಂದು ಲೈನ್ ಏನಂದ್ರೆ ಎಲ್ಲ ನೈಟ್ ಎಲ್ಲ ಇರ್ತಾರೆ. ಇನ್ನೊಂದು ಅಲ್ಲಿ ಬಂದ್ ಮಾಡ್ಬೇಕು. ಲೈಟ್ ಹಾಕ್ಸ್ಬಿಟ್ಟು ನಿಮಿಷ ಲೈಟ್ ನಾಲ್ಕೈದು ಲೈಟ್ ದುಡ್ಡು ಕಟ್ಬೇಕು ಸರ್ ಅಣ್ಣ ಇವಾಗ ಇರೋದು ಎಲ್ಲ ಬರುತ್ತೆ. ಇವಾಗ ಗೇಟ್ ಬಂದ್ ಮಾಡಿ ಮೊದಲು ಇವರು ಇದು ಮಾಡಿದ್ರೆ ಕಂಟ್ರೋಲ್ ಎಲ್ಲಿ ಅನುಕೂಲ ಆಗುತ್ತೆ ನೀವೇನ್ರೇ ಮಾತಾಡ್ತೀರಿ ಅರ್ಥ ಆಗ್ತದೆ. ಅವಾಗ ನೋಡಿದ್ರೆ ಒಳ್ಳೆ ಜೋಕರ್ ಥರ ಅರ್ಥ ಇಟ್ಕೊಂಡು ಹೋಗ್ಬಿಟ್ಟು ಆ ಸೋಲಾರ್ ಲೈಟ್ ಎಲ್ಲಿ ಕಲೆಕ್ಷನ್ ಬರುತ್ತೆ ಅದಕ್ಕೆ ಇಟ್ಕೊಂಡು ಹೋಗ್ಬಿಟ್ಟು ಆ ಶಾಶ್ವತ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಜೋಕರ್ ಥರ ಅರ್ಥ ಇಟ್ಕೊಂಡು ಹೋಗ್ಬಿಟ್ಟು ಇವತ್ತು ಇದು ಮಾಡಿ ಇವತ್ತು ಎಲ್ಲಿಂದ ಹತ್ರ ಆಗುತ್ತೆ ಅಲ್ಲಿಂದ ಮಾಡಿ ನಮ್ಮ ಸ್ಮಶಾನ ಅದು ಎಲ್ಲಿಂದ ಆಗುತ್ತೆ ಬಿಲ್ ನಾನು ಕೊಡ್ತೀನಿ ಅದು ಕಮಿಷನರ್ ಆತ ಅನ್ಕೊಂಡ್ಬಿಟ್ಟವನೇ ನಾನು ಕೊಡ್ಬೇಕು ಅದಕ್ಕೆ ಅವಾಗ ತಳ್ಳಾಡ್ತಾರದು ನೀನು ಒಳ್ಳೆ ಕಥೆ ಆಯ್ತಲ್ಲ ಜೋಕರ್ ತಾಡ್ಬೇಡ ನನ್ನ ಮಾಡ್ಬೇಕು ನೋಡ್ತಾ ಇದ್ದೀನಿ ಕೋಳಿ ಫಿಶ್ ಮಾಡೋಕ್ಕೆ ಇಷ್ಟು ಬೇಕಾಯ್ತು ನಿನಗೆ ಕೋಳಿ ಅಂಗಡಿಗೆ ನೋಟಿಸ್ ಇಶ್ಯೂ ಮಾಡ್ರಿ ಅವರಿಗೆ ಪ್ರತಿದಿನ ನಮ್ಮ ಅಂಗಡಿ ಗಾಡಿ ಕೊಡ್ತಾ ಇದ್ದಾರೆ ಸರ್. ಹಾಕೋ ಇಲ್ಲ ಹಾಕಿ ಅಂತಿಲ್ಲ ಅಲ್ಲ ಸರ್ ನಮ್ಮ ಗಾಡಿ CC ಕ್ಯಾಮೆರಾ ಹಾಕಿ ಯಾರು ಬರ್ತಾರೆ ಅದಕ್ಕೆ ಇದು ಮಾಡಿ. ಸುಮ್ಮನೆ ಇಲ್ಲದ ತಮಾಷೆ ಮಾಡಬೇಕು ಮಾಡೋಕ್ಕಾಗಲ್ಲ. ವಾಸ್ತವಾಂಶ ಹೇಳ್ತೀನಿ ಸಿದ್ದು ಅಂದರೆ ಹೆಚ್ಚು ನಾಗೇಶ್ ಫೀಲ್ಡಲ್ಲಿ ಬಂದಾಗ 7.5 ಕೋಟಿ ರೂಪಾಯಿ ಯಾರೋ ಮಂಗಳೂರು ಟೆಂಡರ್ ಮಾಡ್ಬಿಟ್ಟು ಹೊಡ್ಕೊಂಡು ಹೊಂಟೋಗೋನು ಡ್ರಾ ಮಾಡ್ಕೊಂಡು ಹೊಂಟೋಗವ್ರೆ. ದೊಡ್ಡ ದೊಡ್ಡ ವ್ಯಕ್ತಿ ಕೈವಾಡ ಇದೆ. ನಾನು ಎನ್ಕ್ವೈರಿ ಮಾಡೋದು ದೊಡ್ಡ ವ್ಯಕ್ತಿ ಕೈವಾಡ ಇದೆ. ಇವ್ರು ಯಾರೋ ಯೂಟ್ಯೂಬ್లో ನನ್ನ ಮೇಲೆ ಬಿದ್ದವ್ರೆ ಅರ್ಥ ಆಯ್ತು. ಅದಕ್ಕೆ ನಾನೇನು ಮಾಡ್ತೀನಿ ಲೈಟ್ ಹಾಕ್ಸ್ಬಿಟ್ಟು ಇವಾಗ ಸಾಯಂಕಾಲ ಕಾಲ್ಗಾರ ಇಡ್ತೀನಿ ಮುನ್ಸಿಪಾಲ್ಟಿಯಿಂದ ಒಬ್ರು ಇಡ್ತೀನಿ ಇಲ್ಲಿ ಮತ್ತು ನನ್ನ ಅಮೌಂಟ್ ತಂದು ಮತ್ತೆ ಡೆವಲಪ್ ಮಾಡೋಕೆ ಅಷ್ಟೊಂದು ಸ್ವಲ್ಪ ನೀವು ಕಾಪಾಡ್ಕೊತೀನಿ. ಏನು ಮಾಡೋಕ್ಕಾಗಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಬಿಲ್ ಕೊಡಿ ಮತ್ತೆ ನೋಡೋಣ. ಅಷ್ಟೇ 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 ಅಲ್ಲ ನಿಂತ್ಬಿಡೋದಿರಿ ಆಯ್ತಲ್ಲ. ಚಿಕ್ಕ ಗೇಟ್ ಮಾತ್ರ ಓಪನ್ ಮಾಡಿ ನೀವು. ದೊಡ್ಡ ಗೇಟ್ ಎರಡಾಯ್ತು ತೊಗೊಂಡ್ಬಿಡ್ಬೇಕು ಸರ್ ಇದೆ ಸರ್ ತುಂಬ ಬರೋಬ್ಬರ ಪ್ಲೇಸ್ ಆಗಲ್ವಾ ವಾಟರ್ ಬೇಕು ಆಗಲ್ಲ ತಗೊಬಂದು ಕೊಡಿ ಸರ್. ಸಿಮೆಂಟ್ ತೆಗೆದು ನೀರಲ್ಲಿ ನಾವೇನು ಮಾಡೋಕ್ಕಾಗುತ್ತೆ. ರಿಪೋರ್ಟ್ ಎಷ್ಟು ದಿವಸ ಕೊಡೋಕ್ಕಮ್ಮ ಪ್ರಾಬ್ಲಮ್ ಆಗ್ತೈತೆ ನಮಗೆ ಪ್ರಾಬ್ಲಮ್ ಅದಕ್ಕೆ ನಾನು ಇಬ್ಬರಿಂದ ವೇಟ್ ಮಾಡಿದ್ದೀನಿ. ಶೇಷಗಿರಿ ಬಂದಾರ
ಓದಿರೋ ಕಡೆ ಇಲ್ಲ ಒಳಗಡೆ ಮಾತಾಡ್ತೀನಿ ಪರ್ಮಿಷನ್ ತಗೊಂಡು ನೀರು ಬಿಟ್ಬಿಟ್ಟು ನೀರು ಬಿಟ್ಬಿಟ್ಟು ಮೇಜರ್ ಒಂದು ಪ್ರಾಬ್ಲಮ್ ಆಗ್ತಿದೆ ನೈಟ್ ತೊಗೊಂಡ್ರೆ ಅಲ್ಲಿ ರಿಪೋರ್ಟ್ ಮಾಡಬೇಕು. ಗೇಟ್ಗಳೈತೆ ಗೇಟ್ಗಳು ಬೀಗ ಹಾಕಿ ಚಿಕ್ಕ ಗೇಟ್ ಒಂದು ಓಪನ್ ಮಾಡಬೇಕು. ಅಂದರೆ ಗಾಡಿ ಬರೋದು ಇಲ್ಲಿಂದ ಚಿಕ್ಕ ಗೇಟ್ ಒಂದು ಓಪನ್ ಮಾಡಿದ್ರೆ ಜನ ಹೊರಗಡೆ ಹೋಗ್ಬೋದು. ಅಲ್ಲೋದ್ರೆ ಮನೆ ಮೇಲೆ ಹೋಗ್ತದೆ. ಟೆಂಪ್ರರಿ ಪೈಪ್ ಬೇಸಿ ನೀರು ಓಪನ್ ಮಾಡ್ಕೊಡ್ತೀನಿ. ಈಗ ಇವತ್ತಾಗ ಸ್ವಲ್ಪ ಜನ ತಗೊಂಡ್ಬಿಡ್ತಾರೆ. ಒಂದು ದಿವಸ ಈ ಸರ್ವೇರ್ ಕಳಿಸ್ಬಿಟ್ಟು ತುಂಬಲ್ಲಿ ಓಪನ್ ಮಾಡ್ಬೋದು, ಇಲ್ಲ ಕೆರೆಯಲ್ಲಿ ಓಪನ್ ಮಾಡ್ಕೊಂಡು ನಾಳೆ ಓಪನ್ ಮಾಡಿಸ್ಬಿಡ್ತೀನಿ ಅವನ್ನ. ಹಾಂ ಹಾಂ ನಮ್ಮ ಕರ್ಮಗಳು ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕರ್ಮಗಳು ಹಂಗಿದೆ, ಬಂದವರೆಲ್ಲ ಹಂಗೆ ಮಾಡ್ತಾ ಇದ್ದಾರೆ. ಕರ್ಮಗಳು ಹಂಗಿದೆ, ಏನು ಮಾಡ್ತೀವಿ. ಈಗ ಹೋಗಿ ನಾಳೆ ಓಪನ್ ಮಾಡ್ತೀನಿ. ದೂರ ಬನ್ನಿ, ಎಲ್ಲರೂ ದೂರ ಬನ್ನಿ, ಎಲ್ಲರೂ ದೂರ ಬನ್ನಿ. ಶೇಷಗಿರಿ ಸೊ ಲೈಟ್ಸ್ ಆನ್ ಆಗ್ತಲ್ವ ಇಲ್ಲಿ? ಇಲ್ಲ ಅದು ಟೆಂಡರ್ ಕೀಳ್ಬೇಕು, ಹಂಗಿಲ್ಲ. ಮೊನ್ನೆ ನಾನು ಫಿಲ್ಕಲ್ ಅಂದ್ರೆ ಬೇರೆ ಪರ್ಮಿಷನ್ ಕಲ್ ಎರಡೊಂದು ಬಂದು ಪರ್ಮಿಷನ್ ಮಲ್ಲ ಸರ್ ಎಷ್ಟಾಗ್ಬೋದು ಅಂತ ನೋಡಿ. ಪವರ್ ಇಲ್ಲ ಸರ್, ಅದು ಮೋಟರ್ ಲೈನ್ ಎಲ್ಲ ಮುನ್ಸಿಪಲ್ ಲೈನ್ ಅದು, ಮುನ್ಸಿಪಲ್ ಮೋಟರ್ ಬಂದಿರೋ ಲೈನ್ ಅದು, ಪವರ್ ಲೈನ್. ಆಯ್ತು, ಎಲ್ಲಿದು ಒಂದು ಏನು ತಗೋಬೇಕು ಅರ್ಜೆಂಟ್? ವೈರ್ ತಗೊಂಡು ವೈರ್ ತಗೊಂಡು ಹಾಕ್ಬೇಕು. ವೈರ್ ತಗೊಂಡ್ಬಿಡು, ಬಿಡೋದು ಬಿಟ್ಬಿಡೋದೇ ನಾವು. ಬೀಗ ಹಾಕ್ಸ್ಬಿಟ್ಟು ಚಿಕ್ಕ ಗೇಟ್ ಓಪನ್ ಮಾಡಿ. ಏನಂದ್ರೆ ಎಲ್ಲ ನೈಟ್ ಎಲ್ಲ ಇರ್ತಾರೆ, ಇನ್ನೊಂದು ಅಲ್ಲಿ ಬಂದು ಲೈಟ್ ಹಾಕ್ಸ್ಬಿಟ್ಟು ಒಂದು ನಿಮಿಷ ಲೈಟ್ ಇಲ್ಲ ಇಲ್ಲ ಒಂದು 4-5 ಲೈಟ್ಗಳೀಗ ಇವತ್ತು ನೈಟ್ ಟೆಂಡರ್ ಹಾಕ್ಬೇಕು ಸರ್. ಅದನ್ನು ಹಂಗೆ ತಗೊಳಕ್ಕಾಗಲ್ಲ ಸರ್, ಅದು ಹಳೇದು. ದುಡ್ಡು ಕಟ್ಟಬೇಕಾಗುತ್ತೆ, ದುಡ್ಡು ಕಟ್ಬೇಕು ಸರ್. ಹಂಗೆ ಹಾಕಲ್ಲ. ಇವಾಗ ಇರೋದು ಎಲ್ಲ ಬರುತ್ತೆ. ಇವಾಗ ಗೇಟ್ ಬಂದ್ ಮಾಡಿ ಮೊದಲು ಇವರು ಎಲ್ಲಿಂದ ಬೇಕಾದ್ರೆ ತಗೊಂತಾರ, ಅದನ್ನ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ತಗೊಂತಾರೆ. ಇವತ್ತು ಹೇಳ್ಬಿಟ್ಟಿದ್ದೀನಿ ಅದನ್ನು ಎಷ್ಟು ಹಾಕಿದೆ. ಇರೋ ಪೋಲ್ಗೆ ಅದೆಷ್ಟು ವೈರ್ ಹಾಕಿ ಅಂದ್ರೆ ಏನು ಮಾತಾಡ್ತೀರಿ? ಇನ್ನೊಂದು ವಿಷಯ, ನೀವೇನ್ರಿ ಮಾತಾಡ್ತೀರಿ? ನಿಮ್ಗೆ ಅರ್ಥ ಆಗ್ತದೆ. ಅವಾಗ ನೋಡಿದ್ರೆ ಒಳ್ಳೆ ಜೋಕರ್ ಥರ ಆಡ್ತಾ ಎತ್ಕೊಂಡು ಹೋಗ್ಬಿಟ್ಟು ಆ ಸೋಲಾರ್ ಲೈಟ್ ಎಲ್ಲಿ ಕಲೆಕ್ಷನ್ ಬರ್ತದೆ ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಆ ಶಾಶ್ವತ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಜೋಕರ್ ಥರ ಆಡ್ತಾ ಎತ್ಕೊಂಡು ಹೋಗ್ಬಿಟ್ಟು ಇವತ್ತು ಇದು ಮಾಡಿ ಇವತ್ತು ಎಲ್ಲಿಂದ ಹತ್ರ ಆಗುತ್ತೆ ಅಲ್ಲಿಂದ ಮಾಡ್ತಾರೆ. ನಮ್ಮ ಸ್ಮಶಾನ ಅದು ಎಲ್ಲಿಂದ ಆಗುತ್ತೆ ಬಿಲ್ ನಾನು ಕೊಡ್ತೀನಿ. ಅದು ಕಮಿಷನರ್ ಆತ ಅನ್ಕೊಂಬಿಟ್ಟವನೇ ನಾನು ಕೊಡ್ಬೇಕು. ಅದಕ್ಕೆ ಅವಾಗ ಬೆಲ್ಲಾಡ್ತಾ ಇರೋದು. ಅಲ್ಲ ಕೈಯಿಂದ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೀನು ಒಳ್ಳೆ ಕಥೆ ಆಯ್ತಲ್ಲ, ಜೋಕರ್ ತಾಡ್ಬೇಡ. ನನ್ನ ಮಾಡ್ಬೇಕಾಗುತ್ತೆ. ನೋಡ್ತಾ ಇದ್ದೀನಿ ಕೋಳಿ ವಿಶ್ ಮಾಡೋಕ್ಕೆ ಇಷ್ಟು ದಿವಸ ಬೇಕಾಯ್ತು ನಿನಗೆ ಸರ್. ಟೆಂಡರ್ ತಗೊಂಡು ಅವ್ರು ಹಾಕ್ತಾರೆ ಅಂತ ನಮ್ಗೆ ಕೋಳಿ ಅಂಗಡಿಗೆ ನೋಟಿಸ್ ಇಶ್ಯೂ ಮಾಡಿ ಅವರಿಗೆ ಪ್ರತಿದಿನ ನಮ್ಮ ಅಂಗಡಿ ಗಾಡಿ ಕೊಡ್ತಾ ಇದ್ದಾರೆ ಸರ್. ಹಾಕೋ ಇಲ್ಲ ಹಾಕಿ ಅಂತ ಇಲ್ಲೋಗಿ ಹಾಕಿ. ಅಲ್ಲ ಸರ್, ನಮ್ಮ ಗಾಡಿ ಕೊಡ್ತಾರೆ, ನಾವು ಬೇರೆ ಕಡೆ ಎಲ್ಲ ಹಾಕ್ತಾ ಇದ್ದೀರಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಅಜಯ್ ನೋಡಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಸುಮ್ಮನೆ ಇಲ್ಲದ ತಮಾಷೆ ಮಾಡೋದು. ಮೆಶ್ ಓಪನ್ ಮಾಡಿಬಿಟ್ಟು 2-3 ಕಡೆ ದಾರಿ ಇದೆ. ಆ ಲಾಸ್ಟಲ್ಲಿ ಒಂದು ಕಡೆ ಬೇಕಾದ್ರೆ ಒಂದು ಡೋರ್ ಇಡಿ ಚಿಕ್ಕದಾಗಿರಲಿ. ಅಂಶ ಹೇಳ್ತೀನಿ ಸಿದ್ದು ಅಂದರೆ ನಾಗೇಶ್ ಫೀಲ್ಡಲ್ಲಿ ಬಂದಾಗ 7.25 ಕೋಟಿ ರೂಪಾಯಿ ಯಾರೋ ಮಂಗಳೂರು ಟೆಂಡರ್ ಮಾಡಿಬಿಟ್ಟು ಹೊಡ್ಕೊಂಡು ಹೊಟ್ಟೋಗವನು.
ಡ್ರಾ ಮಾಡ್ಕೊಂಡು ಹೊಂಟಾಗ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿ ಕೈವಾಡ ಇದೆ. ನಾನು ಎನ್ಕ್ವೈರಿ ಮಾಡೋದು ದೊಡ್ಡ ವ್ಯಕ್ತಿ ಕೈವಾಡ ಇದೆ. ಇವ್ರು ಯಾರೋ ಯೂಟ್ಯೂಬಲ್ಲಿ ನನ್ನ ಮೇಲೆ ಬಿದ್ದವ್ರೆ, ಅರ್ಥ ಆಯ್ತು. ಅದಕ್ಕೆ ನಾನೇನು ಮಾಡ್ತೀನಿ, ಲೈಟ್ ಹಾಕ್ಸ್ಬಿಟ್ಟು ಇವಾಗ ಸಾಯಂಕಾಲ ಕಾಲ್ಗಾರ ಇಡ್ತೀನಿ, ಮುನ್ಸಿಪಾಲ್ಟಿಯಿಂದ ಒಬ್ಬರು ಇಡ್ತೀನಿ ಇಲ್ಲಿ. ಮತ್ತು ನನ್ನ ಅಮೌಂಟ್ ತಂದು ಮತ್ತೆ ಡೆವಲಪ್ ಮಾಡೋಕೆ ಅಷ್ಟೊಂದು ಸ್ವಲ್ಪ ಇದು ಕಾಪಾಡ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಸರಿ ಸರಿ ಸರ್, ಇನ್ನೇನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಬಿಲ್ ಕೊಡಿ ಮತ್ತೆ ನೋಡೋಣ. ಅಷ್ಟೇ ಅಲ್ಲ, ಒಬ್ಬರು ಇಟ್ಬಿಡೋದಿರಿ ಆಯ್ತಲ್ಲ. ಇವಾಗ ದೊಡ್ಡ ಗೇಟ್ ಐತೆ ಅದ್ರ ಬೀಗ ಹಾಕ್ಸ್ಬಿಡಿ, ಚಿಕ್ಕ ಗೇಟ್ ಮಾತ್ರ ಓಪನ್ ಮಾಡಿ ನೀವು. ದೊಡ್ಡ ಗೇಟ್ 2 ಐತೆ